ನಮಸ್ತೆ ಸ್ನೇಹಿತರೆ, ವಧು ಸೀರಿಯಲ್ನ 9ನೇ ಎಪಿಸೋಡ್ಗೆ ಸ್ವಾಗತ. ವಧು ಮನೆಗೆ ಬಂದಾಗ ಲಕ್ಕಿ ಡ್ರಾದಲ್ಲಿ ಕಾರ್ ಬಂದಿರೋ ವಿಷಯ ಗೊತ್ತಾಗುತ್ತೆ. ವಧು ಅವಳ ತಂಗಿ ಭೂಮಿ ಹತ್ರ ಕೀ ಇಸ್ಕೊಂಡು ಈ ಕಾರ್ ನ್ಯಾಯವಾಗಿ ಬಂದಿಲ್ಲ, ಹೇಗೆ ಬಂದಿದೆ ಅಂತ ಗೊತ್ತಿದೆ ನನಗೆ, ಇದು ನಮಗೆ ಬೇಡ ಅಂತ ಸೀದಾ ಸಾರ್ಥಕ್ ಆಫೀಸಿಗೆ ಬಂದು ಸಾರ್ಥಕ್ ಚೇಂಬರ್ಗೆ ಹೋಗ್ತಾಳೆ. ಸಾರ್ಥಕ್ ಮುಂದೆ ಕೀ ಹಿಡಿದು, ನಿಮ್ಮ ಸ್ಟ್ರಾಟಜಿ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಪ್ರಿಯಾಂಕಾ ಸಾರಿ ಕೇಳದೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದೆ, ಆದರೆ ನೀವು ಈ ಥರ ದಾರಿ ಹುಡುಕ್ತೀರಾ ಅನ್ಕೊಂಡಿರ್ಲಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಮಂಟಪದಿಂದ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರಿ, ಆಗ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಈ ಥರ ಚೀಪ್ ಬುದ್ಧಿ ತೋರಿಸಿ ನನ್ನ ಕನ್ವಿನ್ಸ್ ಮಾಡ್ಬೋದು ಅನ್ಕೊಂಬೇಡಿ ಅಂತ ಹೇಳ್ತಾಳೆ. ಯಾಕೆ, ಏನಾಯ್ತು, ನೀವೇನು ಮಾತಾಡ್ತಿದ್ದೀರಾ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ಸಾರ್ಥಕ್ ಹೇಳ್ತಾನೆ. ವಿಶ್ವಾಸದಿಂದ ಮಾತ್ರ ನನ್ನನ್ನು ಗೆಲ್ಲೋಕ್ ಸಾಧ್ಯ, ಈ ಥರ ಕೊಂಡ್ಕೊಳಕ್ಕಾಗಲ್ಲ ಅಂತ ಕಾರ್ ಕೀ ತೋರಿಸಿ ಹೇಳ್ತಾಳೆ. ಸಾರ್ಥಕ್, ನನಗೆ ತುಂಬ ಕೆಲಸ ಇದೆ, ಒಗಟು ಇನ್ನೊಂದಿನ ಇಟ್ಕೊಳ್ಳೋಣವಾ ಅಂತಾನೆ. ಅದಕ್ಕೆ ವಧು, ಪ್ಲಾಟಿನಂ ಪ್ಲಾನು, ಗೆದ್ದವರಿಗೆ ಕಾರು ಬಹುಮಾನ, ಸಹನಾ ಮದುವೆ ಅಕಸ್ಮಾತ್ ಅಲ್ಲಿ ಆಗುತ್ತೆ, ಅಕಸ್ಮಾತ್ ಆಗಿ ನಮ್ಗೆ ಈ ಕಾರು ಬಂತು ಅಲ್ವಾ, ನಂಗೆ ಬೇಕಾಗಿರೋದು ಕಾರ್ ಕೀ ಅಲ್ಲ. ಪ್ರಿಯಾಂಕಾಯಿಂದ ಸಾರಿ ಅಂತ ಹೇಳಿದಾಗ, ಯು ಆರ್ ರಾಂಗ್, ಲಕ್ಕಿ ಡ್ರಾ ಟೈಮಲ್ಲಿ ನಾನು ಅಲ್ಲಿ ಇರಲಿಲ್ಲ, ನಿಜವಾಗ್ಲೂ ಕಾರ್ ನಿಮಗೆ ಬಂದಿರೋದು ಗೊತ್ತೂ ಇಲ್ಲ ಅಂತ ಹೇಳ್ತಾನೆ. ವಧು, ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬಿಡಿ ಸಾರ್ಥಕ್, ಪೇಪರ್ಸ್ ಮೇಲೆ ನಿಮ್ಮ ಸೈನ್ ಇದೆ ಅಂತ ಹೇಳಿದಾಗ, ಸೈನು ಜಸ್ಟ್ ಫಾರ್ಮಾಲಿಟಿ, ಮ್ಯಾನೇಜರ್ ತಂದಿದ್ದಕ್ಕೆ ಸೈನ್ ಮಾಡಿದ್ದೇನೆ ಅಷ್ಟೇ, ಇಂತಹದ್ರ ಬಗ್ಗೆ ನಾನು ಜಾಸ್ತಿ ತಲೆ ಹಾಕಲ್ಲ. ನೀವು ನಂಬ್ಲಿ ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ, ಬಟ್ ಇದು ಸತ್ಯ, ನಾನೇ ಮಾಡಿಸಿದ್ದು ಅನ್ಕೊಂಡಿದ್ರೆ ಯು ಆರ್ ರಾಂಗ್. ಇಷ್ಟಕ್ಕೂ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಈ ಕೀ ವಾಪಸ್ ಕೊಡಿ, ಇನ್ನೊಂದ್ಸಲ ಲಕ್ಕಿ ಡ್ರಾ ಮಾಡಿ ಬೇರೆ ಫ್ಯಾಮಿಲಿಗೆ ಕೊಡ್ತೀವಿ ಅಂತಾನೆ. ವಧು ಕಾರ್ ಕೀ ತಗೊಂಡು ಹೊರಡ್ತಾಳೆ. ಪ್ರಿಯಾಂಕಾ ಮತ್ತು ಅವಳ ತಾಯಿ ಸುರಭಿ ಮಾತಾಡ್ತಿರ್ತಾರೆ. ಸುರಭಿ ಅವರು ಆ ಲಾಯರ್ ವಾಪಸ್ ತಗೊಳ್ಳೋ ವಿಷಯ ಏನಾಯ್ತು ಅಂತ ಕೇಳ್ತಾರೆ. ಪ್ರಿಯಾಂಕಾ, ನಾನು ಹೇಗೆ ಅದೇ ಲಾಯರ್ನ ವಾಪಸ್ ಕರೆಸುವಂತ ಸಾರ್ಥಕ್ ಹತ್ರ ಹೇಳುದು ಅಂತ ಯೋಚಿಸ್ತಿದ್ರೆ ಅವನೇ ಬಂದು ಆ ವಿಷಯ ಮಾತಾಡ್ದ. ಅದಕ್ಕೆ ನಾನು ಲಾಯರ್ ಬಂದು ನನ್ನ ಹತ್ರ ಸಾರಿ ಕೇಳಬೇಕು ಅಂತ ಕಂಡೀಷನ್ ಹಾಕಿದ್ದೀನಿ ಅಂತ ಹೇಳ್ತಾಳೆ. ಅವಳು ಸಾರಿ ಕೇಳ್ತಾಳೆ ಅನ್ಸತ್ತಾ ಅಂತ ಸುರಭಿ ಅವರು ಕೇಳಿದ್ರೆ, ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ, ಬಟ್ ಸಾರ್ಥಕ್ ಎಲ್ಲಿ ಡಿವೋರ್ಸ್ ವಿಷಯ ಲೀಕ್ ಆಗುತ್ತೋ ಅನ್ನೋ ಭಯಕ್ಕೆ ಅವಳು ಕಾಲು ಹಿಡ್ಕೊಂಡಾದ್ರೂ ಒಪ್ಪಿಸ್ತಾನೆ ಅಂತ ಅವನ ಮೇಲೆ ನಂಬಿಕೆ ಇದೆ. ಅವನ ತಾಯಿಗೆ ಡಿವೋರ್ಸ್ ವಿಷಯ ಗೊತ್ತಾಗುತ್ತೆ ಅಂತ ಭಯ ಎಲ್ಲಿ ತನಕ ಅವನಿಗೆ ಇದೆಯೋ ಅಲ್ಲಿ ತನಕ ನಾನು ಹೇಳ್ದಂಗೆ ಕುಣಿತಾನೆ. ಡಿವೋರ್ಸ್ ಹೆಂಗಿರುತ್ತೆ ಅಂದ್ರೆ, ಇದಾದ್ಮೇಲೆ ಅಮ್ಮ ಮಗಂಗೂ ಡಿವೋರ್ಸ್ ಆಗ್ಬೇಕು, ಹಾಗೆ ಮಾಡ್ತೀನಿ ಅಂತಾಳೆ ಪ್ರಿಯಾಂಕಾ. ಬಟ್ ದಾಳ ನಿನ್ ಕೈಲಿದೆ ಅಂತ ಓವರ್ ಎಕ್ಸೈಟೆಡ್ ಆಗಿ ಆ ಥರದಿಂದ ಆಟನ ಕೆಡ್ಸ್ಕೋಬೇಡ ಅಂತ ಸುರಭಿ ಅವರು ಹೇಳ್ತಾರೆ. ಆವಾಗ ಪ್ರಿಯಾಂಕಾ, ಈ ಆಟದಲ್ಲಿ ಏಣಿ ಹಚ್ಚೋಳು ನಾನೇ, ಕಚ್ಚಿ ಕೆಳಗಿಳಿಸೋ ಹಾವು ನಾನೇ. ಒಂದು ಕಡೆ ಪ್ರಿಯಾಂಕಾ ತರ ಸೊಸೆನೇ ಇಲ್ಲ ಅನ್ನೋದು ಫಿಕ್ಸ್ ಆಗಿದ್ರೆ, ಇನ್ನೊಂದ್ ಕಡೆ ಮೆಡಿಕಲ್ ಕಂಡೀಷನ್ ಹೇಳೋಕಾಗದೆ ಸಾರ್ಥಕ್ ಸುಮ್ಮನಿದ್ದಾನೆ ಅನ್ನೋದನ್ನ ಬಿಂಬಿಸ್ತೀನಿ. ಈ ತರ ಇನ್ಯಾವ ಜೋಡಿನೂ ಇಲ್ಲ ಅಂತ ನಂಬಿಸ್ತೀನಿ. ನಂಬಿಸಿ ಬೆಟ್ಟ ತುದಿ ತನಕ ಕರ್ಕೊಂಡು ಹೋಗಿ ಕೊನೆಗೆ ತಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಸುರಭಿ ಅವರು, ವಾವ್, ದಿಸ್ ಈಸ್ ಕಾಲ್ಡ್ ರಿವೆಂಜ್, ನಿಂಗೆ ಇನ್ನು ಎದೆ ಒಡೆದು ಹೋಗೋಷ್ಟು ನೋಡೋದು ತುಂಬಾ ಇದೆ ಯಶೋಮತಿ, ಐ ಆಮ್ ಸೋ ಪ್ರೌಡ್ ಆಫ್ ಯು ಪ್ರೀ ಅಂತಾರೆ ಅವರಮ್ಮ. ವಧು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತಿದ್ದಾರೆ. ವಧು, ಕಾರ್ ಸಹನಾ ಸಚಿನ್ ಮದುವೆ ಕಾರಣದಿಂದ ಸಿಕ್ಕಿರೋದಲ್ವಾ, ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡೋಣ ಅಂತಾಳೆ. ಅದಕ್ಕೆ ಸಹನಾ, ಬೇಡ ಅಕ್ಕ, ನಮ್ಗೆ ಹೇಗಿದ್ರು ಅಮೆರಿಕಾದಲ್ಲಿ ಕಾರ್ ಇದೆಯಲ್ಲ, ಇದನ್ನ ಮನೇಲಿ ಬೇರೆ ಯಾರ ಹೆಸರಿಗಾದ್ರೂ ಮಾಡು ಅಂತಾಳೆ. ಆವಾಗ ಚಿಕ್ಕಪ್ಪ, ಮೊದಲು ಊಟ ಮಾಡೋಣ, ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಂತಾರೆ. ಈ ಕಡೆ ಸಾರ್ಥಕ್ ಲಾಯರ್ ರತ್ನಾಕರ್ ದಾಸ್ ಅವರಿಗೆ ಫೋನ್ ಮಾಡಿ, ಇದೆಲ್ಲ ಈಸಿಯಾಗಿ ರಿಸಾಲ್ವ್ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಿದೆ, ನೀವೇ ಏನಾದರೂ ಹೇಳಿ ಅಂಕಲ್ ಅಂತ ಕೇಳ್ತಾನೆ. ರತ್ನಾಕರ್ ಅವರು, ನನ್ನಿಂದನೂ ಸಾಧ್ಯ ಇಲ್ಲ ಸಾರ್ಥಕ್, ಇಬ್ಬರು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಏನ್ ನಡೀತಿದೆ ಅಂತ ಆ ಬ್ರಹ್ಮಂಗೂ ಗೊತ್ತಾಗಲ್ಲ. ಒಂದ್ ಟ್ರಿಕ್ ಮಾಡೋಣ, ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಎದುರು ಬದುರು ಕೂರ್ಸೋಣ, ಒಬ್ರೆದುರಿಗೆ ಇನ್ನೊಬ್ರು ಇದ್ರೆ ಏನೋ ಒಂದಾಗುತ್ತೆ ಅಂತಾರೆ. ಯಾರು ಸಾರಿ ಕೇಳ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ, ಇಬ್ಬರನ್ನು ಮೀಟ್ ಮಾಡಿಸೋದು ಡೇಂಜರ್ ಅಲ್ವಾ ಅಂಕಲ್ ಅಂತ ಸಾರ್ಥಕ್ ಕೇಳಿದ್ದಕ್ಕೆ, ಹೌದು ಡೇಂಜರೇ, ನಿನ್ನ ಹತ್ರ ಏನಾದ್ರೂ ಸೊಲ್ಯೂಷನ್ ಇದೆಯಾ? ನಾನ್ ಹೇಗೋ ವಧುನ ಆಫೀಸಿಗೆ ಕಳಿಸ್ತೀನಿ, ನೀನು ಪ್ರಿಯಾಂಕನ ಕರ್ಸು ಅಂತ ಹೇಳ್ತಾರೆ. ರತ್ನಾಕರ್ ಅವರು ವಧುನ ಆಫೀಸಿಗೆ ಕರೆಸಿ ಸಾರ್ಥಕ್ ಜೊತೆ ಮಾತುಕತೆ ಆಯ್ತು. ಪ್ರಿಯಾಂಕಾ ಸಾರಿ ಕೇಳಕ್ಕೆ ಒಪ್ಕೊಂಡಿದ್ದಾರೆ. ಕೇಸ್ ತಗೊಳಕ್ಕೆ ಏನು ತೊಂದರೆ ಇಲ್ವಲ್ಲ ಅಂತ ಕೇಳ್ತಾರೆ. ವಧು ಇಲ್ಲ ಅಂದಾಗ, ಹಾಗಾದ್ರೆ 4 ಗಂಟೆಗೆ ಸಾರ್ಥಕ್ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸಾರ್ಥಕ್ ಪ್ರಿಯಾಂಕಾಗೆ ಕಾಲ್ ಮಾಡಿ, ವಧು ಸಾರಿ ಕೇಳ್ತಾಳೆ, 4 ಗಂಟೆಗೆ ಆಫೀಸಿಗೆ ಬಾ ಅಂತ ಹೇಳ್ತಾನೆ. ವಧು ಮತ್ತೆ ಪ್ರಿಯಾಂಕಾ ಸಾರ್ಥಕ್ ಆಫೀಸಲ್ಲಿ ಭೇಟಿಯಾಗಿದ್ದಾರೆ. ಸಾರ್ಥಕ್, ವಧು ಪ್ರಕಾರ ಪ್ರಿಯಾಂಕಾ ಸಾರಿ ಕೇಳಬೇಕು, ಪ್ರಿಯಾಂಕಾ ಪ್ರಕಾರ ವಧು ಸಾರಿ ಕೇಳಬೇಕು, ಆದ್ರೆ ಇಬ್ರೂ ಸಾರಿ ಕೇಳೋಕೆ ರೆಡಿ ಇಲ್ಲ. ನಂಗೆ ಈ ಕೇಸ್ನ ಬೇರೆಯವ್ರಿಗೆ ಕೊಡೋಕೆ ಇಷ್ಟ ಇಲ್ಲ, ಹಾಗಾಗಿ ನಾನೇ ಸಾರಿ ಕೇಳ್ತೀನಿ, ಸಾರಿ ಪ್ರಿಯಾಂಕಾ, ಸಾರಿ ವಧು ಅಂತಾನೆ. ಹೆಂಡತಿನ ಒಬ್ಬ ಲಾಯರ್ ಎದುರಿಗೆ ಬಿಟ್ಕೊಡ್ತೀಯಲ್ಲ, ಎಂತ ಗಂಡ ನೀನು, ಅವತ್ತು ಅಷ್ಟೆಲ್ಲ ಆದ್ರೂ ಸುಮ್ಮನಿದ್ದೆ, ಇವತ್ತು ಸಾರಿ ಕೇಳ್ತೀನಿ ಅಂತ ಕರೆಸಿ
ಲಾಯರ್ ಎದುರಿಗೆ ಇನ್ಸಲ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಕೇಸ್ ಮುಂದುವರಿಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತ ಸಾರ್ಥಕ್ ಹೇಳಿದ್ರೆ ಪ್ರಿಯಾಂಕಾ ಕೋಪದಲ್ಲಿ ಕೇಸ್ ಮೈ ಫುಟ್. ಸಾರ್ಥಕ್, ಅವತ್ತಿಂದ ಹೇಳ್ತಿದ್ದೀನಿ, ಏನು ಊರಿಗೆಲ್ಲ ಇವಳೊಬ್ಳೆ ಲಾಯರ? ತಲೆ ಪ್ರತಿಷ್ಠೆ ಬಿಟ್ರೆ ಇವಳ ಹತ್ರ ಏನೂ ಇಲ್ಲ, ಈಡಿಯಟ್ ಅಂತಾಳೆ. ವಧು, ಈ ಕೇಸ್ನ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅವತ್ತೇ ಹೇಳಿದ್ದೀನಿ. ಗೊತ್ತಿದ್ದು ನೀವು ನನ್ನ ಅವಮಾನಿಸಿದ್ದೀರ ಸಾರ್ಥಕ್. ಈ ಕೇಸ್ ತಗೋಬೇಕಾದ್ರೆ ಪ್ರಿಯಾಂಕಾ ಅವರು ಸಾರಿ ಕೇಳಬೇಕು ಅಂತ. ನಿನ್ನ ಹತ್ರ ಸಾರಿ ಯಾರು ಕೇಳಬೇಕು? ಮೋರ್ ಓವರ್ ಯಾಕೆ ಕೇಳಬೇಕು ಅಂತ ವಧುನ ಕೇಳ್ತಾಳೆ ಪ್ರಿಯಾಂಕಾ. ಕಂಡವ್ರ ಮುಂದೆ ನಂಗೆ ಅವಮಾನ ಮಾಡ್ತಿದ್ಯಾ? ಇದೊಂದು ರೀಸನ್ ಸಾಕು ಮ್ಯೂಚುವಲ್ ಕನ್ಸಲ್ಟ್ ಇಲ್ಲದೆ ಡಿವೋರ್ಸ್ ಫೈಲ್ ಮಾಡೋಕೆ. ಆವಾಗ ಬೇಕಿದ್ರೆ ಇವಳನ್ನೇ ಕನ್ಸಲ್ಟ್ ಮಾಡ್ಕೊ. ಈ ಸೋ ಕಾಲ್ಡ್ ಲಾಯರ್ ನಂಗೆ ಅವಮಾನ ಮಾಡಿದಾಳೆ. ಈ ಪ್ರಿಯಾಂಕಾ ಏನ್ ಮಾಡಿದ್ರು ಸ್ವಾಗಲ್ಲೇ ಮಾಡೋದು. ಈ ಕೇಸ್ನ ಬಿಡೋ ವಿಷಯನೇ ಇಲ್ಲ ಸಾರ್ಥಕ್. ಈ ಕೇಸ್ ಹೇಗಾಗತ್ತೆ, ಮುಂದಿನ ಸ್ಟೆಪ್ಸ್ ಏನು ಅಂತ ನೀನಲ್ಲ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಕೋಪದಲ್ಲಿ ಹೇಳಿ ಹೋಗ್ತಾಳೆ. ವಧು, ನಾನ್ ನಿಮ್ಮಿಂದ ಈ ತರದ್ದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿ ಹೊರಡ್ತಾಳೆ. ಮುಂದೆ ಪ್ರಿಯಾಂಕಾ ಏನ್ ಮಾಡ್ತಾಳೆ, ಸಾರ್ಥಕ್ ಏನ್ ಮಾಡ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.